ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಎನ್ ರಾಜ್. ಸೊ ಜಸ್ಟ್ ನಾವು ತೀರ್ಥ ರೂಪು ತಂದೆಯವರಿಗೆ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಸೊ ಎಲ್ರಿಗೂ ಕೂಡ ಒಂದು ನಿರೀಕ್ಷೆ ಇತ್ತು ಟ್ರೈಲರ್ನಲ್ಲಿ ಯಾವೆಲ್ಲ ಅಂಶಗಳು ಇದ್ದಾವೆ ಅಂತ. ಸದ್ಯಕ್ಕೆ ನಾನಂತೂ ಟ್ರೈಲರ್ ನೋಡಿ ಬಹಳ ಎಮೋಷ್ನಲ್ ಆಗಿದ್ದೀನಿ. ಬಿಕಾಸ್ ತಾಯಿ ಸೆಂಟಿಮೆಂಟ್ ಹೊಂದಿರುವಂತಹ ತಂದೆಯ ಸಿನಿಮಾ ಅಂತೆ. ಏನಿದು ಸಿನಿಮಾ ಹಾಗಾದರೆ? ಟ್ರೈಲರಲ್ಲೇ ಒಂದಷ್ಟು ಅಂಶಗಳನ್ನು ತೋರಿಸಿದ್ದಾರೆ, ಅದು ಕೂಡ ಭಾವನಾತ್ಮಕವಾಗಿ ಕನೆಕ್ಟ್ ಆಗಿದೆ. ಸದ್ಯಕ್ಕೆ ನನ್ನ ಜೊತೆಗೆ ಹೆಂಗೆ ನಾವು ಖ್ಯಾತಿಯ ರಚನಾ ಅವರು ಇದ್ದಾರೆ. ಸೊ ಮಾತಾಡ್ಸ್ತಾ ಹೋಗೋಣ. ಅವ್ರ ಹತ್ರ ತುಂಬ ಮಾತಾಡೋದಿದೆ. ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್ ರಚನಾ ಅವರೇ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ನೀವು ಹೆಂಗೆ ನಾವು ಆ ಥರನೇ ಹೇಳ್ತಾ ಇದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ. ಓಕೆ, ಹೇಗೆ ನಡೀತಿದೆ ಲೈಫು? ಎಲ್ಲ ಬ್ಯೂಟಿಫುಲ್ಲಾಗಿ ನಡೀತಾ ಇದೆ, ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ನಮ್ಮ ಸಿನಿಮಾ ಟ್ರೇಲರ್ ಈಗಷ್ಟೇ ಲಾಂಚ್ ಆಗಿದೆ ಆ್ಯಂಡ್ ಟ್ರೇಲರ್ ಕೂಡ ಅಷ್ಟೇ ಅದ್ಭುತವಾಗಿ ಬಂದಿದೆ ಅಂತ ನಂಗೆ ಅನಿಸ್ತಾ ಇದೆ. ಸೊ ವಿರ್ ಆಲ್ ಹ್ಯಾಪಿ. ಓಕೆ, ಲವ್ ಮಾಕ್ಟೇಲ್ ಆದಮೇಲೆ ನಿಮ್ಮ ಸಾಕಷ್ಟು ಸಿನಿಮಾಗಳು ಬಂತು. ಅದರಲ್ಲಿ ಇದು ಕೂಡ ಒಂದು. ಏನಿದು ಕ್ಯಾರೆಕ್ಟರು? ಅದರಲ್ಲೂ ಒಂದು ಬೇರೆ ಥರ ಕ್ಯಾರೆಕ್ಟರೇ ಇತ್ತು. ಇದರಲ್ಲಿ ಯಾವ ರೀತಿ ರಚನಾ ಅವ್ರನ್ನ ನಾವು ನೋಡ್ತಾ ಇದ್ದೀವಿ? ಇದರಲ್ಲಿ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಇರುವಂಥ ಸಿನಿಮಾ ಆ್ಯಂಡ್ ಜಾನ್ವರಿ 1 ಬರ್ತಾ ಇದೆ. ಸೊ ಎಲ್ರಿಗೂ ಹಾಲಿಡೇ ಇರುತ್ತೆ ಆ್ಯಂಡ್ ಫ್ಯಾಮ್ಲಿ ಜೊತೆ ಹೋಗಿ ಸಿನಿಮಾ ನೋಡುವಂಥ ಮಜಾನೇ ಬೇರೆ ಅಲ್ವಾ. ಸೊ ಹಾಗೆ ನಾವು ತೀರ್ಥರೂಪ ತಂದೆಯವರಿಗೆ ಸಿನಿಮಾ ಜಾನ್ವರಿ 1 ರಿಲೀಸ್ ಮಾಡ್ತಾಯಿದ್ವಿ. ಆ್ಯಂಡ್ ನನ್ನ ಪಾತ್ರದ ಹೆಸರು ಅಕ್ಷರ ಅಂತ. ಅಕ್ಷರ ಒಂದು ತುಂಬ ಫ್ಯಾಮ್ಲಿ ಅಂದರೆ ತುಂಬ ಹತ್ತಿರದಲ್ಲಿ ಆ್ಯಂಡ್ ಇಮೋಷ್ನಲಿ ತುಂಬ ಕನೆಕ್ಟ್ ಆಗಿರುವಂಥ ಹುಡುಗಿ. ಅವಳಿಗೆ ಅವಳ ಅಜ್ಜಿ ಅಂದರೆ ಪ್ರಾಣ. ಸೊ ಆ ಥರ ಇರುವಂಥ ಕ್ಯಾರೆಕ್ಟರ್ ಹೇಗೆ ಹೀರೋ ಕ್ಯಾರೆಕ್ಟರ್ನ ಮೀಟ್ ಮಾಡ್ತಾರೆ, ಅವ್ರ ಜರ್ನಿ ಹೇಗೆ ಮುಂದೆ ಹೋಗುತ್ತೆ ಅನ್ನೋ ಒಂದು ಸಿನಿಮಾನೇ ಇದು. ಆ್ಯಂಡ್ ಇಟ್ ಈಸ್ ಅ ಬ್ಯೂಟಿಫುಲ್ ಸ್ಟೋರಿ ಆಫ್ ಅಬೌಟ್ ಪ್ಯಾರೆಂಟ್ಸ್. ಬೇಸಿಕ್ಲಿ ಅಪ್ಪ ಅಮ್ಮನ ಪ್ರೀತಿಯ ಕತೆ ಆ್ಯಂಡ್ ಅವರ ಇಮೋಷ್ನಲ್ ಅಟ್ಯಾಚ್ಮೆಂಟ್ ಇರುವಂಥ ಕತೆ. ಹೀರೋ ಹೀರೋಯಿಂದು ಇದೆ, ಬಟ್ ಮೇನ್ಲಿ ಅಪ್ಪ ಅಮ್ಮದು ಅಟ್ಯಾಚ್ಮೆಂಟ್ ಇರುವಂಥ ಕತೆ. ನಂಗೆ ನೆಕ್ಸ್ಟು ನೀವು ಪ್ರಶ್ನೆ ಕೇಳೋಕ್ಕೆ ಬಿಟ್ಟಿಲ್ಲ, ಎಲ್ಲ ಒಂದು ರೌಂಡ್ ಹೇಳ್ಕೊಂಡು ಬಂದ್ರಿ. ಆದರೂ ನಾನು ಕೇಳ್ತೀನಿ, ಹೀರೋನ ಮೀಟ್ ಆಗುವಂತಹ ಸನ್ನಿವೇಶ ಹೇಗೆ ಬರುತ್ತೆ? ಅದು ಆ್ಯಕ್ಚುಲಿ ನೀವು ನೋಡಿರ್ತೀರ, ಯಾಕಂದರೆ ಆ ಕ್ಲಿಪ್ಪೆಲ್ಲ ಹಾಕ್ಬಿಟ್ಟಿದ್ದಾರೆ ಆಲ್ರೆಡಿ ಟ್ರೇಲರಲ್ಲಿ ಮತ್ತು ಹಾಡಲ್ಲೆಲ್ಲ. ಸೊ ಹೀರೋನ ಮೀಟ್ ಮಾಡುವಂಥ ಸನ್ನಿವೇಶ ಹೇಗಂದರೆ, ಟ್ರೇಲರ್ ನೋಡಿದ್ರೆ ನಮ್ಮ ಅಜ್ಜಿಗೆ ಈ ಹೀರೋ ಮಾಡ್ತಿರೋ ಅಂಥ ಯೂಟ್ಯೂಬ್ ವ್ಲಾಗ್ಸ್ನೆಲ್ಲ ನೋಡಿ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಆ ಖುಷಿಯಿಂದ ನಮ್ಮ ಅಜ್ಜಿನ ನನ್ನ ಫೋರ್ಸ್ ಮಾಡಿ ನನ್ನ ನೋಡೋಕ್ಕೆ ಹೇಳಿ ನನ್ನ ಇದು ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೇಳ್ತಾರೆ ಹೀರೋರಿಗೆ. ಸೊ ಹಾಗೆ ನಮ್ಮಿಬ್ಬರ ಪರಿಚಯ ಆಗುತ್ತೆ. ಅಂದರೆ ಪ್ರಸ್ತುತಕ್ಕೆ ಹೋಲಿಕೆ ಆಗುವಂತಿದೆ. ಇವಾಗ ವ್ಲಾಗ್ಸು ಅದೆಲ್ಲ ಈಗ ಕಾಮನ್ ಆಗೋಗ್ಬಿಟ್ಟಿದೆ ಅಲ್ವಾ, ರೀಸೆಂಟ್ ಟೈಮ್ಗೆ. ಓಕೆ, ನೆಕ್ಸ್ಟು ಈಗ ಸಿತಾರಾ ಮ್ಯಾಮ್ ಜೊತೆ ಆ್ಯಕ್ಟ್ ಮಾಡಿ ಏನು ಅನಿಸ್ತು? ಯಾಕೆಂದರೆ ಅವರನ್ನು ನಾವು ಚಿಕ್ಕ ವಯಸ್ಸಿಂದಲೂ ಕೂಡ ನೋಡ್ಕೊಂಡು ಬಂದಿದ್ದೀವಿ. ಅವ್ರ ಆ್ಯಕ್ಟಿಂಗು, ಅವ್ರ ಸಾಂಗ್ಸು ಈಗಲೂ ಕೂಡ ಟ್ರೆಂಡಿಂಗ್ನಲ್ಲೇ ಇದೆ. ಸೊ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿ ಏನು ಅನ್ನಿಸ್ತು? ಎಷ್ಟು ಖುಷಿ ಆಯಿತು ನಿಮಗೆ? ತುಂಬ ಲಕ್ಕಿ ಅಂತ ಒಂದು ಫೀಲಿಂಗ್ ಬರುತ್ತೆ. ಯಾಕಂದರೆ ನಾವು ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಬ್ಯಾಕ್ಗ್ರೌಂಡೇ ಇಲ್ಲದೆ ಇರುವಂಥವ್ರು. ಆ್ಯಂಡ್ ಆವಾಗ ಇದು ಸಿನಿಮಾ ಮಾಡುವ ನೋಡ್ತಾ ಇದ್ದಾಗ ನಮಗೆ ಗೊತ್ತಾಗಿರಲ್ಲ ಇನ್ನು ಫ್ಯೂಚರಲ್ಲಿ ಈ ಥರ ಸಿನಿಮಾ ಮಾಡ್ತೀವಿ ಒಂದು ದಿವಸ ಅವ್ರ ಜೊತೆ ಅಂತ. ಆ್ಯಂಡ್ ಅವ್ರ ಜೊತೆ ಸಿನಿಮಾ ಮಾಡುವಾಗ ಅಷ್ಟೇ ಚೆನ್ನಾಗಿದ್ರು ನಮ್ಮ ಜೊತೆ. ಆ್ಯಂಡ್ ವಿ ವೆ ಮೋರ್ ಲೈಕ್ ಅ ಫ್ಯಾಮ್ಲಿ. ನಾವು ಗುವಾಹಟಿಗೆಲ್ಲ ಟ್ರಾವೆಲ್ ಮಾಡ್ತಾಯಿದ್ವಿ, ಒಟ್ಟಿಗೆ ಕಾರಲ್ಲಿ ಒಟ್ಟಿಗೆ ಕೂತ್ಕೊಂಡು ಟ್ರಾವೆಲ್ ಮಾಡ್ತಾಯಿದ್ವಿ, ಮಾತಾಡಿಕೊಂಡು ಒಂದೇ ಪ್ಲೇಟಿಂದ ಊಟ ಮಾಡಿಕೊಂಡೆಲ್ಲ. ಸೊ ದ ಬಾಂಡಿಂಗ್ ಗ್ರೂ ಅಲ್ಲಿ. ಸೊ ಅಷ್ಟು ದೊಡ್ಡ ಆರ್ಟಿಸ್ಟ್ ನಮ್ಮ ಜೊತೆ ಇಷ್ಟು ಕ್ಯಾಶುಯಲಾಗಿ ತುಂಬ ಹೊಂದ್ಕೊಂಡಿರೋದು ತುಂಬ ನಂಗೊಂದು ಲಕ್ಕಿ ಫೀಲಿಂಗ್ ಅಂತ ಅನಿಸ್ತು. ಆ್ಯಂಡ್ ಇಟ್ ವಾಸ್ ಅಮೇಝಿಂಗ್ ವರ್ಕಿಂಗ್ ವಿತ್ ಹರ್. ಬಿಕಾಸ್ ಶಿ ಈಸ್ ಸಚ್ ಅ ಪರ್ಸನ್ ವೇರ್ ಅವ್ರ ಜೊತೆ ವರ್ಕ್ ಮಾಡುವಾಗ ನಮಗೆ ಟೆನ್ಷನ್ನೇ ಆಗಲ್ಲ. ಅವ್ರು ಅಷ್ಟೇ ಸ್ಮೂತಾಗಿ ಎಲ್ಲ ತೊಗೊಂಡೋಗ್ತಾರೆ ಅಂತ ನಿಮ್ಗೆ ಅನಿಸುತ್ತೆ. ಸೊ ಐ ಥಿಂಕ್ ಇಟ್ ವಾಸ್ ಅಮೇಝಿಂಗ್. ಓಕೆ, ಇವಾಗ ಅವ್ರ ಜೊತೆಗೆಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ನೋಡಿ, ಸಿನಿಮಾದಲ್ಲಿ ನಿಮ್ಮ ಹುಡುಗ ವ್ಲಾಗ್ ಮಾಡ್ತಾರೆ, ನೀವು ಅವ್ರ ಜೊತೆ ಟ್ರಾವೆಲ್ ಮಾಡ್ಬೇಕಾದ್ರೆ ನೀವೇನು ವ್ಲಾಗ್ ಮಾಡಿಲ್ವಾ? ಇಲ್ಲ, ನಾವು ಇದು ವ್ಲಾಗ್ ಮಾಡ್ತಾಯಿದ್ದೀವಿ ಅಂತ ಎಸ್ಟಾಬ್ಲಿಷ್ ಮಾಡ್ತೀವಿ ಡೆಫಿನೆಟ್ಲಿ. ಬಟ್ ವ್ಲಾಗಿಂಗ್ ಐ ಥಿಂಕ್ ಬರುತ್ತೆ, ಮಧ್ಯದಲ್ಲಿ ಬರುತ್ತೆ. ಬಟ್ ಅದು ಯಾವ ಸನ್ನಿವೇಶಲ್ಲಿ ಬರುತ್ತೆ ಅನ್ನೋದೇ ನಾವು ಸಿನಿಮಲ್ಲಿ ನೋಡಬೇಕಷ್ಟೇ. ಅಂದರೆ ರಿಯಲ್ ಲೈಫ್ನಲ್ಲಿ ನೀವು ವ್ಲಾಗ್ ಮಾಡಿರೋದು ಅಷ್ಟಾಗಿ ನಾವು ನೋಡಿಲ್ಲ. ಸೊ ಸಿನಿಮಾದಲ್ಲಿ ವ್ಲಾಗ್ ಮಾಡಿದ್ದೀರಾ ನಿಮ್ಮ ಹುಡುಗನ ಜೊತೆ ಸೇರಿಕೊಂಡು? ಇಲ್ಲ, ನಾನು ಮಾಡಿಲ್ಲ, ಹುಡುಗ ಮಾಡ್ತಾರೆ. ಎಸ್. ನಿಹಾಲ್ ಅವರಿಗೆ ಇದು ಫಸ್ಟ್ ಸಿನಿಮಾ. ಸೀರಿಯಲ್ ಎಲ್ಲ ಮಾಡಿದ್ದಾರೆ ತೆಲುಗುಲಿ, ಕನ್ನಡದಲ್ಲಿ. ಸೊ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಇವಾಗ ಕ್ಯಾರೆಕ್ಟರ್ ಅಂತ ಬಂದಾಗ, ಇದು ಹೀರೋಯಿನ್ ಕ್ಯಾರೆಕ್ಟರ್ ಅಂತ ಬಂದಾಗ ಹೇಗೆ ಮಾಡ್ತಾರೋ ಏನು ಅದೊಂದು ಇರುತ್ತೆ. ಓಕೆ, ನಾನು ನಾರ್ಮಲಿ ನಿಮಗೂ ಹಾಗೆ ಅನ್ನಿಸ್ತಾ? ಕ್ಯೂರಿಯಾಸಿಟಿ ಡೆಫಿನೆಟ್ಲಿ ಇರುತ್ತೆ. ಯಾಕಂದರೆ ನಾವು ಚೆನ್ನಾಗಿ ಆ್ಯಕ್ಟ್ ಮಾಡೋದು ಮಾತ್ರ ಮುಖ್ಯ ಅಲ್ಲ, ನಮ್ಮ ಜೊತೆ ಇರೋ ಪಾತ್ರಗಳು ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು. ಆವಾಗಲೇ ನಮ್ಮಿಂದ ಕೂಡ ಇಮೋಷನ್ ಆಚೆ ಬರುತ್ತೆ.
ಸೊ ಡೆಫಿನೆಟ್ಲಿ ನಾವು ಎಷ್ಟೋ ಸಲ ಡಿಸ್ಕಸ್ ಮಾಡಿದ್ವಿ, ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಫೈನಲಿ ಇಬ್ಬರಿಗೂ ಬೇಕಾಗಿರೋದು ಒಂದು ಪರ್ಫೆಕ್ಟ್ ಔಟ್ಪುಟ್ ಏನು ಬೇಕು ಅದು ಬಂದಿದೆ ಅಂತ ನಂಗೆ ಅನಿಸುತ್ತೆ. ಸೊ ಇಟ್ ವಾಸ್ ವೆರಿ ಈಸಿ ವರ್ಕಿಂಗ್ ವಿತ್. ಓಕೆ, ನಿಮಗೆ ಇಷ್ಟವಾದಂತಹ ಒಂದು ಸೀನ್ ಯಾವುದಾದ್ರೂ ಹೇಳೋದಾದರೆ? ಒಂದು ಸೀನ್, ಸ್ಪೆಸಿಫಿಕ್ ಸೀನ್ ಅಂದರೆ ಐ ಥಿಂಕ್ ಕೊಚ್ಚಿಗೆ ಹೋಗೋ ದಾರಿಯಲ್ಲಿ ಒಂದು ಕಡೆ ನಿಲ್ಲಿಸ್ತೀವಿ. ಆ, ಅಲ್ಲಿ ಒಂದು ಕಾಮಿಡಿ ಸೀನ್ ಥರ ಬರುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಸೀರಿಯಸ್ ಸಿಚುವೇಶನಲ್ಲಿ ಕಾಮಿಡಿ ಮಾಡೋದು ನಾನೇ. ಸೊ ಸಿತಾರಾ ಮ್ಯಾಮ್ ಆ್ಯಂಡ್ ಇದು ನಿಹಾರ್ ಅವರಿಬ್ಬರ ಮಧ್ಯದಲ್ಲಿ ನಾನು ಕಾಮಿಡಿ ಮಾಡ್ಕೊಂಡು ಬಿಡ್ತೀನಿ. ಐ ಥಿಂಕ್ ಅದನ್ನ ನಾವು ಇದು ಸಿನಿಮಾ ನೋಡಿದ್ರೇ ಚೆನ್ನಾಗಿರುತ್ತೆ. ಐ ಡೋಂಟ್ ಥಿಂಕ್ ಇವಾಗ ಹೇಳಿದ್ರೆ ಆ ಕಿಕ್ ಬರಲ್ಲ ಅನಿಸುತ್ತೆ. ನಾನು ಎಷ್ಟೇ ಬಾಯ್ ಬಿಡಿಸಿದ್ರು ನೀವು ಇವಾಗ ಹೇಳಲ್ಲ. ಓಕೆ, ನಿಜ ಜೀವನದಲ್ಲಿ ಅಪ್ಪ ಅಮ್ಮ ಅಂತ ಬಂದಾಗ ನೀವು ಎಷ್ಟು ಕನೆಕ್ಟಿವ್ ಆಗಿದ್ದೀರಾ? ವೆರಿ ಮಚ್ ಅಟ್ಯಾಚ್ಡ್. ಐ ಆಮ್ ಹೆವಿಲಿ ಡಿಪೆಂಡೆಂಟ್ ಆನ್ ಮಾಮ್ ಆ್ಯಂಡ್ ಡ್ಯಾಡ್. ಅಂದರೆ ಇದು ಇಷ್ಟು ಡಿಪೆಂಡೆಂಟ್ ಆಗಿರಬಾರ್ದು, ಆ ಥರ ಡಿಪೆಂಡೆಂಟ್. ಅಮ್ಮ ಅಪ್ಪ ಎಲ್ಲ ಪ್ರತಿಯೊಂದು ಆ್ಯಕ್ಟಿವಿಟಿ ನಾನು ಏನು ಮಾಡ್ತೀನಿ ಅವೆಲ್ಲ ನಾನು ಅವ್ರಿಗೆ ತಿಳಿಸ್ತಾ ಇರ್ತೀನಿ, ವಿಚ್ ಇಸ್ ನೈಸ್. ನಂಗೆ ಅದು ಮಾಡೋಕ್ಕೂ ಇಷ್ಟ. ಇಟ್ಸ್ ನಾಟ್ ಲೈಕ್ ಐ ಡೋಂಟ್ ಫೀಲ್ ಇಟ್ ಟು ಬಿ ಎ ಬರ್ಡನ್ ಆ್ಯಂಡ್ ಐ ಆಮ್ ವೆರಿ ವೆರಿ ಕನೆಕ್ಟೆಡ್. ತಂದೆಗೆ ಒಂಥರ ಡಿಫ್ರೆಂಟಾಗಿ ಕನೆಕ್ಟ್ ಆಗಿದ್ದೀನಿ ಆ್ಯಂಡ್ ಅಮ್ಮ ಜೊತೆ ಕೂಡ ಡಿಫ್ರೆಂಟಾಗಿ ಕನೆಕ್ಟ್ ಆಗಿದ್ದೀನಿ. ಐ ಥಿಂಕ್ ಆ ಬಾಂಡಿಂಗ್ ಈ ಸಿನಿಮಾ ಅಲ್ಲಿ ಡೆಫಿನೆಟ್ಲಿ ಡಿಫ್ರೆಂಟ್ ಆಗಿ ಇಲ್ಲಿ ಕೂಡ ಬೇರೆ ಥರ ತೋರಿಸಿದ್ದಾರೆ. ಬಟ್ ರಿಯಲ್ ಲೈಫಲ್ಲಿ ಐ ಆಮ್ ವೆರಿ ವೆರಿ ಕ್ಲೋಸ್ ಟು ಮೈ ಪೇರೆಂಟ್ಸ್. ಇಷ್ಟವರೆಗೂ ಒಂದು ದಿವಸ ಕೂಡ ಹಾಸ್ಟೆಲಲ್ಲಿ ಯಾವತ್ತೂ ಇದ್ದಿಲ್ಲ. ಆ್ಯಂಡ್ ಸ್ಕೂಲ್ ಕೂಡ ಮನೆಯಿಂದನೇ ಹೋಗ್ತಾ ಇದ್ದೆ. ನನ್ನ ಕಾಲೇಜ್ ಮೂವ್ ಆದಾಗ ನಮ್ಮ ತಂದೆ ಕೂಡ ಇದು ಮನೆಯೇ ಶಿಫ್ಟ್ ಮಾಡಿಸ್ಬಿಟ್ರು. ಸೊ ದ್ಯಾಟ್ ಇಸ್ ಹೌ ಕ್ಲೋಸ್ ವಿ ಆರ್. ಮುದ್ದಿನ ಮಕ್ಕಳು. ಓಕೆ, ನಂತರ ಒಂದೆರಡು ವಿಷಯ ಕೇಳ್ಪಟ್ಟೆ ನಾನು. ಲವ್ ಮಾಕ್ಟೇಲ್ 3ನಲ್ಲಿ ನೀವು ಇದ್ದೀರಂತೆ, ಹೌದಾ? ಇಲ್ಲ, ಲವ್ ಮಾಕ್ಟೇಲ್ 3ಅಲ್ಲಿಲ್ಲ. ಬಟ್ ಲವ್ ಮಾಕ್ಟೇಲ್ 3 ಶೂಟಿಂಗ್ ಆಲ್ಮೋಸ್ಟ್ ಮುಗಿದಿದೆ ಆ್ಯಂಡ್ ರಿಲೀಸ್ ಇನ್ನೇನು ಶೀಘ್ರದಲ್ಲಿ ಆಗುತ್ತೆ ಅಂತ ಡಾರ್ಲಿಂಗ್ ಕೃಷ್ಣ ಅವರು ನಂಗೆ ಹೇಳ್ತಾ ಇದ್ರು. ಸೊ ಆಲ್ ದ ಬೆಸ್ಟ್ ಟು ದಿ ಎಂಟೈರ್ ಟೀಮ್. ನಂದು ಡೆಫಿನೆಟ್ಲಿ ನಂದು ವಿಶಸ್ ಅವ್ರ ಜೊತೆ ಇದೆ ಆ್ಯಂಡ್ ಐ ಹೋಪ್ ಇಟ್ ಬಿಕಮ್ಸ್ ಅ ಬಿಗ್ ಸಕ್ಸಸ್. ಓಕೆ, ನೀವು ಲವ್ ಮಾಕ್ಟೇಲ್ ಸಿನಿಮಾದಲ್ಲಿ ಪಟ ಅಂತ ಮಾತಾಡ್ಕೊಂಡು ಬಬ್ಲಿ ಗರ್ಲು ಒಂಥರ ಯಾರು ಏನು ಹೇಳೋ ತಲೆ ಕೆಡಿಸ್ಕೊಳ್ಳಲ್ಲ, ಆ ರೀತಿ ಒಂದು ಕ್ಯಾರೆಕ್ಟರ್ ಇರುತ್ತೆ. ಬಟ್ ಈ ಸಿನಿಮಾ ಅಂತ ಬಂದಾಗ ಅದೇ ಥರನಾ ಅಥವಾ ಸೈಲೆಂಟಾಗಿರ್ತೀರಾ? ಸೈಲೆಂಟಾಗಿರಲ್ಲ, ಬಟ್ ಆ ಥರ ಕ್ಯಾರೆಕ್ಟರ್ ಡೆಫಿನೆಟ್ಲಿ ಅಲ್ಲ. ಅಕ್ಷರ ಒಂದು ಪಾತ್ರ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇರುವಂಥ ಪಾತ್ರ. ಮೋರ್ ಆಫ್ ಎನ್ ಆಂಬಿವರ್ಟ್. ಇಂಟ್ರೋವರ್ಟು ಅಲ್ಲ, ಎಕ್ಸ್ಟ್ರೋವರ್ಟು ಅಲ್ಲ. ಆ್ಯಂಡ್ ಫ್ಯಾಮ್ಲಿ ಜೊತೆ ಮಾತ್ರ ತುಂಬ ಕ್ಲೋಸ್ ಆಗಿರ್ತಾಳೆ. ಆ್ಯಂಡ್ ಪೃಥ್ವಿ ಬಂದಾಗ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾಳೆ ಅವನ ಇಮೋಷನ್ಸ್ನ. ಆ್ಯಂಡ್ ಎಲ್ಲಿ ಬೇಕಲ್ಲಿ ಮಾತಾಡ್ತಾಳೆ. ಸೊ ಇಟ್ಸ್ ನಾಟ್ ತುಂಬ ಸೈಲೆಂಟು ಅಲ್ಲ, ತುಂಬ ಬುಡ್ಬುಡಿಕೆಗಳು ಹೇಳೋ ಥರ ಅಂತ ಕ್ಯಾರೆಕ್ಟ್ರು ಅಲ್ಲ ಅದು. ಓಕೆ, ಕೊನೆ ಪ್ರಶ್ನೆ ಅಂದರೆ ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ಎಲ್ಲರೂ ಅಂದ್ಕೊಂಡಿದ್ರು ಮುಂಚೆ ಈ ಸಲ ಹೋಗ್ತಾರೆ ರಚನಾ ಅವರು, ನೀವು ಹೋಗ್ತೀರಾ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ನೋಡಿದ್ರೆ ಇಲ್ಲಿ ಪ್ರತ್ಯಕ್ಷ ಆಗಿದ್ದೀರಾ. ಆಫರ್ ಏನಾದರೂ ಬಂದಿತ್ತಾ? ಇಲ್ಲ, ಹಾಗೇನಿಲ್ಲ. ಬಿಗ್ ಬಾಸ್ ಐ ಥಿಂಕ್ ಯಾರೂ ಅಂದ್ಕೊಂಡಿಲ್ಲ ಅನಿಸುತ್ತೆ. ಇಲ್ಲ, ನಥಿಂಗ್ ಲೈಕ್ ದಟ್. ಬಂದರೆ ಹೋಗ್ತೀರಾ? ಇಲ್ಲ, ಈ ಸದ್ಯಕ್ಕೆ ಈ ಥರ ಇದ್ದರೆ ಡೆಫಿನೆಟ್ಲಿ ಇಲ್ಲ. ಇಲ್ಲಾಂದರೆ ನೋಡೋಣ, ಅವಾಗ ನೋಡೋಣ. ಓಕೆ, ತುಂಬ ಖುಷಿ ಆಯಿತು ನಿಮ್ಮ ಜೊತೆಗೆ ಮಾತಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ವಾ, ಇದು ರಚನಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆಗೆ ಪಲ್ಲವಿ ಎನ್ ರಾಜ್, ಕನ್ನಡ ಪಿಕ್ಚರ್.